ಒನ್ ಬುಕ್ ಒನ್ ಮೈಂಡ್ಸೆಟ್ ಶಿಫ್ಟ್ ಅ ಕಂಪ್ಲೀಟ್ಲಿ ನ್ಯೂ ಲೈಫ್. ನೀವು ಈ ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ 100% ಯು ವಾಂಟ್ ಟು ಡೂ ಅ ಬೆಸ್ಟ್ ಇನ್ ಯುವರ್ ಲೈಫ್ ಇನ್ ದ ಫ್ಯೂಚರ್ ಅಂತ ಗೊತ್ತಾಗುತ್ತೆ. ಸೊ ಡ್ಯಾಮ್ ಶ್ಯೂರ್ ಐ ಅಶ್ಯೂರ್ ಯು ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ 100% ನೀವು ಈ ಬುಕ್ನಿಂದ ಇಂಪಾರ್ಟೆಂಟ್ ಥಿಂಗ್ಸನ್ನು ತಿಳ್ಕೊಳ್ತೀರಾ. ಸೊ ಈ ವಿಡಿಯೋ ನೋಡ್ತಿರೋರು ಹಿಂದಿನ ವಿಡಿಯೋನ ನೋಡಿದ್ದೀರಾ ಅಂದ್ಕೊಳ್ತೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮುಂಚೆ ಆ ವಿಡಿಯೋನ ನೋಡಿ, ಅದಾದಮೇಲೆ ಈ ವಿಡಿಯೋನ ನೋಡಿ, ಇನ್ನೂ ಹೆಲ್ಪ್ ಆಗುತ್ತೆ. ಸೊ ಎಲ್ಲರಿಗೂ ವೆಲ್ಕಮ್ ಟು ದ ವಿಡಿಯೋ. ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಯು ಕ್ಯಾನ್ ವಿನ್ ಬುಕ್ನ ಪ್ಲೇಲಿಸ್ಟ್ ಸ್ಟಾರ್ಟ್ ಮಾಡಾಗಿದೆ. ಅದರ ಫಸ್ಟ್ ವಿಡಿಯೋನೂ ಅಪ್ಲೋಡ್ ಮಾಡಾಗಿದೆ. ಸೊ ಹಿಂದಿನ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಆಫ್ ಯು ಕ್ಯಾನ್ ವಿನ್ ಬುಕ್ಕನ್ನು ನೋಡಿದ್ವಿ. ಸೊ ಅದನ್ನು ಬರೆದಂತಹ ಆಥರ್ ಯಾರು, ಅದರಲ್ಲಿರುವಂತಹ ಮೇನ್ ಥಿಂಗ್ಸ್ ಏನು, ಅಥವಾ ನಾವು ಯಾಕೆ ಈ ಯು ಕ್ಯಾನ್ ವಿನ್ ಬುಕ್ಕನ್ನು ಓದಬೇಕು ಆ್ಯಂಡ್ ವಾಟ್ ಕೈಂಡ್ ಆಫ್ ಬುಕ್ ಈಸ್ ದಿಸ್, ಮತ್ತು ಏನು ಕಂಟೆಂಟ್ ಇದೆ ಇದರೊಳಗೆ ಅನ್ನೋವಂಥ ಬ್ರೀಫ್ ಇಂಟ್ರಡಕ್ಷನನ್ನು ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ವಾಟ್ ಆ್ಯಕ್ಚುಲಿ ದಿಸ್ ಬುಕ್ ಕಂಟೆಂಟ್ಸ್ ಅನ್ನೋದನ್ನು ನೋಡೋಣ. ಮೀನ್ಸ್ ದ ಚಾಪ್ಟರ್ಸ್ ಆಗಿರ್ಬೋದು ಅಥವಾ ದ ಎಕ್ಸಾಕ್ಟ್ ಕಂಟೆಂಟ್ ಆಫ್ ದಿಸ್ ಬುಕ್ಕನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಚಾಪ್ಟರ್ ಅಂತ ಬಂದರೆ ಈ ಯು ಕ್ಯಾನ್ ವಿನ್ ಬುಕ್ನ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಇಂಪಾರ್ಟೆನ್ಸ್ ಆಫ್ ಆ್ಯಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಇಂಪಾರ್ಟೆನ್ಸ್ ಆಫ್ ಆ್ಯಟಿಟ್ಯೂಡ್ ಕಂಟೆಂಟ್ನಲ್ಲಿ ಮಿಸ್ಟರ್ ಶಿವಕೆರ ಅವರು ಹೇಳಿರೋದೇನಂತಂದರೆ, ಯಾವ ರೀತಿ ನಮ್ಮ ಲೈಫಲ್ಲಿ ಆ್ಯಟಿಟ್ಯೂಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತದೆ ಅನ್ನೋದನ್ನು ಹೇಳಿದ್ದಾರೆ. ಆ್ಯಂಡ್ ಬೆನಿಫಿಟ್ಸ್ ಆಫ್ ದ ಪಾಸಿಟಿವ್ ಆ್ಯಟಿಟ್ಯೂಡ್ಗಳನ್ನು ಹೇಳಿದ್ದಾರೆ. ಫ್ಯಾಕ್ಟರ್ಸ್ ದ್ಯಾಟ್ ಡಿಟರ್ಮೈನ್ ಯುವರ್ ಆ್ಯಟಿಟ್ಯೂಡ್, ಯಾವ ಫ್ಯಾಕ್ಟರ್ಸು ನಿಮ್ಮ ಆ್ಯಟಿಟ್ಯೂಡನ್ನು ಡಿಟರ್ಮೈನ್ ಮಾಡುತ್ತವೆ ಅನ್ನೋದನ್ನು ಹೇಳಿದ್ದಾರೆ. ಫಸ್ಟ್ ಚಾಪ್ಟರ್ನಲ್ಲಿ ಅವರು ತಿಳಿಸೋದಕ್ಕೆ ಹೋಗ್ತಿರೋ ಮೇನ್ ಕಂಟೆಂಟ್ ಏನಂದರೆ ಆ್ಯಟಿಟ್ಯೂಡ್ ಬಗ್ಗೆ. ಆ್ಯಟಿಟ್ಯೂಡ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಒಂಥರ ನೆಗೆಟಿವ್ ವೇಯಲ್ಲಿ ನಾವು ಯೋಚನೆ ಮಾಡಿಬಿಡ್ತೀವಿ. ಬಟ್ ದ್ಯಾಟ್ಸ್ ನಾಟ್ ದ ರಿಯಲ್. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಂದು ಗ್ರೂಪ್ನಲ್ಲಿ ಒಂದು 4 ಜನ ಮಾತಾಡ್ತಿದ್ದಾರೆ ಅಂದರೆ ಅವರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆ ಆ್ಯಟಿಟ್ಯೂಡ್ ಇದೆ, ಅವರು ಆ ಥರ ಇದ್ದಾರೆ, ಈ ರೀತಿ ನೆಗೆಟಿವ್ ವೇ ಒಳಗೆ ಆ್ಯಟಿಟ್ಯೂಡ್ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡ್ತಿರ್ತೀವಿ. ಬಟ್ ಮಿಸ್ಟರ್ ಶಿವಕೆರ ಅವರು ಈ ಬುಕ್ನಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ಆ್ಯಟಿಟ್ಯೂಡ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ಆ್ಯಟಿಟ್ಯೂಡ್ ಈಸ್ ಬಿಹೇವಿಯರ್ ಆರ್ ದ ಕ್ಯಾರೆಕ್ಟರ್ ಆಫ್ ಒಬ್ಬ ಪರ್ಸನ್ ಅಂತ ಕ್ಲಿಯರಾಗಿ ನೀಟಾಗಿ ಹೇಳಿದ್ದಾರೆ. ಅದಲ್ಲದೆ ಇಂಪಾರ್ಟೆನ್ಸ್ ಆಫ್ ಆ್ಯಟಿಟ್ಯೂಡ್, ಸೊ ನಮ್ಮಲ್ಲಿರುವಂತಹ ಆ್ಯಟಿಟ್ಯೂಡು ನಮ್ಮ ಲೈಫ್ ಸ್ಟೈಲಿಗೆ ಅಥವಾ ನಮ್ಮ ಕೆರಿಯರಿಗೆ, ನಮ್ಮ ಸ್ಟಡೀಸಿಗೆ, ನಮ್ಮ ಆ್ಯಟಿಟ್ಯೂಡ್ ಇನ್ನೊಬ್ಬರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅದನ್ನು, ಮತ್ತು ಇಂಪಾರ್ಟೆನ್ಸ್ ಆಫ್ ಆ್ಯಟಿಟ್ಯೂಡನ್ನು ಭಾಳ ಚೆನ್ನಾಗಿ ನೀಟಾಗಿ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ಚಾಪ್ಟರ್ನಲ್ಲಿ ಆ ಇಂಪಾರ್ಟೆನ್ಸ್ ಆಫ್ ಆ್ಯಟಿಟ್ಯೂಡ್ನಲ್ಲಿ ಅದಷ್ಟೇ ಅಲ್ಲದೆ, ಸೊ ಆ್ಯಟಿಟ್ಯೂಡ್ ಸಕ್ಸಸ್ಸಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತದೆ ಅಥವಾ ನಮ್ಮಲ್ಲಿರುವಂಥ ಆ್ಯಟಿಟ್ಯೂಡ್ ಸಕ್ಸಸ್ಸಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಸೆಕೆಂಡ್ ಚಾಪ್ಟರ್ ಹೌ ಟು ಬಿಲ್ಡ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್. ಫಸ್ಟ್ ಚಾಪ್ಟರ್ನಲ್ಲಿ ಆ್ಯಟಿಟ್ಯೂಡದ ಇಂಪಾರ್ಟೆನ್ಸ್ ಹೇಳಿದ್ರೆ, ಸೆಕೆಂಡ್ ಚಾಪ್ಟರ್ನಲ್ಲಿ ಹೌ ಟು ಬಿಲ್ಡ್ ದ್ಯಾಟ್, ಪಾಸಿಟಿವ್ ಆ್ಯಟಿಟ್ಯೂಡನ್ನು ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದನ್ನು ಬಹಳ ಕ್ಲಿಯರ್ ವೇ ಒಳಗೆ ಹೇಳ್ತಾ ಬಂದಿದ್ದಾರೆ. ಆ್ಯಂಡ್ ಅವ್ರು ಹೇಳಿರೋ ಹಾಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಈಸ್ ಆ್ಯಕ್ಚುಲಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆರ್ ಲೈಫ್ ಆಲ್ಸೋ. ಆ್ಯಂಡ್ ಚಾಪ್ಟರ್ 3ನಲ್ಲಿ ಸಕ್ಸಸ್ ವಿನ್ನಿಂಗ್ ಸ್ಟ್ರಾಟಜೀಸ್ ಬಗ್ಗೆ ಹೇಳಿದ್ದಾರೆ. ಈ ಚಾಪ್ಟರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಅವರು ಹೇಳ್ತಾ ಹೋಗಿರೋ ಹಾಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ವಾಟ್ ಈಸ್ ಸಕ್ಸಸ್. ನಾವೆಲ್ಲ ಸಕ್ಸಸ್ ಅಂದರೆ ಯಾರೋ ಒಬ್ಬರು IAS ಆಫೀಸರ್ ಆದರೆ, ಅಥವಾ ಯಾರೋ ಒಬ್ಬರು ಫೇಮಸ್ ಆ್ಯಕ್ಟರ್ ಆದರೆ, ಅಥವಾ ಯಾರಿಗೋ ಒಬ್ಬರು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆದರೆ ಅಥವಾ ಫೇಮಸ್ ಆದರೆ, ಈ ರೀತಿ ಅವರು ಸಕ್ಸಸ್ಫುಲ್ ಪರ್ಸನ್ ಅನ್ನೋದನ್ನು ನಾವು ತಿಳ್ಕೊತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅಥವಾ ಕೇಳಿ ತಿಳ್ಕೊತೀವಿ. ಸಕ್ಸಸ್ ಈಸ್ ಫೇಮಸ್ ಆಗೋದು ಅನ್ನೋದು ಈಗಿನ ಟ್ರೆಂಡ್ ಆಗಿಬಿಟ್ಟಿದೆ. ಬಟ್ ಅವ್ರು ಏನು ಹೇಳ್ತಾ ಬರ್ತಿದ್ದಾರೆ ಅಂದರೆ, ವಾಟ್ ಈಸ್ ಸಕ್ಸಸ್ ಅನ್ನೋದನ್ನು ಕ್ಲಿಯರ್ ವೇ ಒಳಗೆ ಚೆನ್ನಾಗಿ ಹೇಳಿದ್ದಾರೆ. ಸಕ್ಸಸ್ ಅಂದರೆ
ಫೇಮಸ್ ಆಗಿನೇ ಯಾವುದೋ ಒಂದು ಕೆಲಸ ಮಾಡಬೇಕಂತಲ್ಲ. ನೀವು ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಕೆಲಸವನ್ನು ಎಷ್ಟು ನೀಟಾಗಿ ಮಾಡ್ತೀರಾ, ಆಮೇಲೆ ಆ ಕೆಲಸವನ್ನು ಎಷ್ಟು ನೀಟಾಗಿ ಕಂಪ್ಲೀಟ್ ಮಾಡ್ತೀರಾ ಅನ್ನೋದು ಸಕ್ಸಸ್. ನೀವು ಏನು ಅಂದ್ಕೊಂಡಿರ್ತೀರ ಅದನ್ನು ಮಾಡಿದ್ರೆ ದ್ಯಾಟ್ಸ್ ಸಕ್ಸಸ್. ಈಗ ಯಾರೋ ಒಂದು ಪೋಸ್ಟಿಗೆ ಹೋಗಿ ಯಾರೋ ಒಬ್ಬರು ಫೇಮಸ್ ಆದರೆ ಅದು ಅವ್ರಿಗೆ ಸಕ್ಸಸ್ ಆಗಿರಬಹುದು. ಅದು ಅವರ ಗೋಲ್ ಆಗಿದ್ದರೆ ಮಾತ್ರ ಅದು ಅವ್ರ ಸಕ್ಸಸ್. ಸೊ ನೀವು ಯಾವ ವಿಷಯವನ್ನು ಅಥವಾ ಏನೇ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿರ್ತಾರ ಅದನ್ನು ನೀವು ಶ್ರದ್ಧೆಯಿಂದ ಕಂಪ್ಲೀಟ್ ಮಾಡಿದ್ರೆ ದ್ಯಾಟ್ಸ್ ಸಕ್ಸಸ್. ಇಟ್ ನಾಟ್ ಮೇ ಬಿ ಅದು ದೊಡ್ಡದಾಗೇ ಇರಬೇಕಂತೇನಿಲ್ಲ. ಈಗ ಇಫ್ ಯು ವಾಂಟ್ ಟು ರೀಡ್ ಒನ್ ಪೇಜ್, ಓದೇ ಇರೋರು ಇಫ್ ಯು ವಾಂಟ್ ಟು ರೀಡ್ ಒನ್ ಪೇಜ್ ಅಂತಂದರೆ ಇಫ್ ಯು ರೆಡ್ ಇಟ್, ನೀವು ಅದನ್ನು ಓದಿದರೆ ಅಥವಾ ಒಂದು ಬುಕ್ಕನ್ನಲ್ಲಿರುವಂತಹ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡಿದರೆ ದೆನ್ ಫಾರ್ ದ್ಯಾಟ್ ಟೈಮ್ ದ್ಯಾಟ್ಸ್ ಅ ಸಕ್ಸಸ್. ಸೊ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಅಚೀವ್ ಮಾಡಿದರೆ ದ್ಯಾಟ್ಸ್ ಅ ಸಕ್ಸಸ್. ನಿಮ್ಮ ಲೈಫಲ್ಲಿ ನೀವು ಇಫ್ ಯು ವಾಂಟ್ ಟು ಬಿಕಮ್ ಅ ಟೀಚರ್, ನೀವು ಟೀಚರ್ ಆದರೆ ದ್ಯಾಟ್ಸ್ ಸಕ್ಸಸ್. ಇಫ್ ಯು ಆರ್ ಅ ಟೀಚರ್, if you are not a big famous actor or not a famous person, it's not doesn't mean that you are not successful in your life ಅಂತ. ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಇಫ್ ಯು ಡೂ ದ್ಯಾಟ್ ವಿತ್ ಯುವರ್ ಪ್ಯಾಷನ್ ದೆನ್ ಇಟ್ಸ್ ದ ಸಕ್ಸಸ್. ಆ್ಯಂಡ್ ಆ ಚಾಪ್ಟರ್ನಲ್ಲಿ ಅವರು ಮೇನಾಗಿ ಹೇಳ್ಕೊಟ್ಟಿರೋದು ವಿನ್ನಿಂಗ್ ಸ್ಟ್ರಾಟಜೀಸ್. ಸಕ್ಸಸ್ಸಿಗೇನೋ ಹೋಗ್ಬೇಕು, ಹೌದು, ಎಸ್, ಅಬ್ಸಲ್ಯೂಟ್ಲಿ, ಆಬ್ವಿಯಸ್ಲಿ ಈ ಬುಕ್ನಲ್ಲಿ ಹೇಳಿರೋ ಹಾಗೆ ಈ ಬುಕ್ನ ಪರ್ಪಸ್ ಏನಂತಂದರೆ ಡ್ರೀಮಿಂಗ್ ಅಬೌಟ್ ಸಕ್ಸಸ್ದಿಂದ ಆ್ಯಕ್ಷನ್ ಪ್ಲ್ಯಾನಿಗೆ ಬರೋದು. ಆ ರೀತಿ ಸಕ್ಸಸ್ನ ಡ್ರೀಮ್ ಮಾಡೋದಷ್ಟೇ ಅಲ್ಲದೆ ವಿನ್ನಿಂಗ್ ಸ್ಟ್ರಾಟಜೀಸನ್ನು, ಸಕ್ಸಸ್ಸಿಗೆ ಹತ್ತಿರ ಆಗೋದಕ್ಕೆ ಹೋಗಬೇಕಾಗಿರುವಂತಹ ಸ್ಟ್ರಾಟಜೀಸ್ಗಳನ್ನು ಕೂಡ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ 4th ಚಾಪ್ಟರ್ನಲ್ಲಿ ವಾಟ್ ಈಸ್ ಹೋಲ್ಡಿಂಗ್ ಅಸ್ ಬ್ಯಾಕ್. ನಾವು ಮುಂದೆ ಹೋಗ್ಬೇಕು ಅನ್ನೋದೇನೋ ನಿಜ, ಬಟ್ ನಮ್ಮನ್ನು ಯಾವ ಥಿಂಗ್ಸ್ ಹೋಲ್ಡ್ ಮಾಡ್ತಿದೆ ಅನ್ನೋದು ಅಕಾರ್ಡಿಂಗ್ ಟು ಮಿ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್. ನಾವು ಬರೀ ಯಾವಾಗಲೂ ಸ್ಟ್ರಾಂಗ್ ಥಿಂಗ್ಸ್ಗಳನ್ನು ಮೇಲಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀವಿ, ಬಟ್ ದ ಆ್ಯಕ್ಚುಯಲ್ ಥಿಂಗ್ ಈಸ್ ನಾವು ಎದ್ರೊಳಗೆ ವೀಕ್ ಇದ್ದೀವಿ ಅಂತ ಗೊತ್ತಾದರೆ ದೆನ್ ಆಟೋಮೆಟಿಕಲಿ ವಿ ಸ್ಟ್ರಾಂಗ್ ಇವನ್ ಮುಂಚೆ ಇರೋದಕ್ಕಿಂತ ಇವನ್ ಬೆಟರ್ ವಿ ಗೆಟ್ ವಾಟ್ ಈಸ್ ಹೋಲ್ಡಿಂಗ್ ಅಸ್ ಬ್ಯಾಕ್ ಅನ್ನೋದನ್ನು ನಾವು ತಿಳ್ಕೊತೀವಿ. ಅದು ತಿಳ್ಕೊಂಡ್ರೆ ನಾವು ಅದರೊಳಗಿಂದ ಇಂಪ್ರೂವ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ನಾವು ಮಾಡ್ತಿರುವಂಥ ಕೆಲಸವನ್ನು ಮಾಡ್ಬೋದು. ಅದರೊಳಗೆ ಅವರು ಫಿಯರ್ ಆಗಿರಬಹುದು, ಅಥವಾ ಈಗ ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹಣ ಹೂಡಿಕೆ ಮಾಡಬೇಕಂದ್ರೆ ಸೋ ಮೆನಿ ಪೀಪಲ್ ಫಿಯರ್, ಅದರಿಂದ ಅದರಲ್ಲಿ ದುಡ್ಡು ಹಾಕಿದ ಮೇಲೆ ಬರಲಿಲ್ಲ ಅಂದರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೆದರ್ತೀವಿ. ಸೊ ಆ ರೀತಿ ರಿಸ್ಕ್ಗಳನ್ನು ಲೈಫಲ್ಲಿ ತಗೋದಕ್ಕೆ ಹಿಂಜರಿಯೋದು ನಮಗೆ ಯಾವ ರೀತಿ ಅಫೆಕ್ಟ್ ಮಾಡುತ್ತದೆ ಅನ್ನೋದನ್ನು ಸಹ ಹೇಳಿದ್ದಾರೆ. ನೆಕ್ಸ್ಟ್ ಮೋಟಿವೇಶನ್ ಅನ್ನೋ ಒಂದು ಚಾಪ್ಟರ್ ಇದೆ. 5th ಚಾಪ್ಟರ್ ಈಸ್ ಮೋಟಿವೇಶನ್ ಯಾವ ರೀತಿ ಇರಬೇಕು. ಎಸ್, ಆಲ್ ಆಫ್ ಅಸ್ ನೋ ದ್ಯಾಟ್ ಮೋಟಿವೇಶನ್ ಈಸ್ ನಾಟ್ ಪರ್ಮನೆಂಟ್, ಇಟ್ಸ್ ಅ ಟೆಂಪ್ರವರಿ. ಮೋಟಿವೇಶನ್ ಇವರು ಇದರೊಳಗೆ ಹೇಳಿರೋದು ಇಂಟರ್ನಲ್ ಮೋಟಿವೇಶನ್ ಬಗ್ಗೆ. ಸೊ ಎಕ್ಸ್ಟರ್ನಲಿ ಮೋಟಿವೇಶನ್ ತೊಗೊಂಡ್ರೆ ಯಾವುದೋ ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಮಾತನ್ನು ಆ ಕ್ಷಣಕ್ಕೆ ಕೇಳಿ ನಾವು ಮೋಟಿವೇಟ್ ಆದರೆ ಇಟ್ಸ್ ಅ ಟೆಂಪ್ರವರಿ ಓನ್ಲಿ. ನಮ್ಮ ಮೈಂಡಲ್ಲಿ ಒಂದು ಹಾರ್ಮೋನ್ ಸೀಕ್ರೆಟ್ ಅಥವಾ ರಿಲೀಸ್ ಆಗಿ ಆ ಒಂದು ಪೀರಿಯಡ್ನಲ್ಲಿ ಮಾತ್ರ ನಾವು ಮೋಟಿವೇಟ್ ಆಗಿರ್ತೀವಿ. ಬಟ್ ಆಫ್ಟರ್ ಸಮ್ ಟೈಮ್ ದ್ಯಾಟ್ ಮೋಟಿವೇಶನ್ ಲಾಸ್. ಮೋಟಿವೇಶನ್ ಡಿಸಿಪ್ಲಿನ್ ಅಂತ ಬಂದಾಗ ಡಿಸಿಪ್ಲಿನ್ ಇಸ್ ರೈಟ್. ಸೊ ಈ ಮೋಟಿವೇಶನ್ ಚಾಪ್ಟರ್ನಲ್ಲಿ ಹೌ ಟು ಮೋಟಿವೇಟ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ಎವ್ರಿ ಡೇ ಅನ್ನೋದನ್ನು, ನೀವು ನಿಮ್ಮನ್ನು ಯಾವ ರೀತಿ ಮೋಟಿವೇಶನ್ ಮಾಡ್ಕೊಳ್ಳೋದು, ಆಮೇಲೆ ನಿಮ್ಮ ಜೊತೆಗಿರುವವರನ್ನು ಕೂಡ ಯಾವ ರೀತಿ ಮೋಟಿವೇಟ್ ಮಾಡೋದು ಎವ್ರಿ ಡೇ ಅನ್ನೋದನ್ನು ಸಹ ಹೇಳಿದ್ದಾರೆ. ನೆಕ್ಸ್ಟ್ 6th ಚಾಪ್ಟರ್ನಲ್ಲಿ ಸೆಲ್ಫ್ ಎಸ್ಟೀಮ್ ಸ್ವಾಭಿಮಾನ, ನೀವು ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಹೇಳಿದ್ದಾರೆ. ಸೊ ಸೆಲ್ಫ್ ಎಸ್ಟೀಮ್ ಈಸ್ ಹೌ ಮಚ್ ಇಂಪಾರ್ಟೆಂಟ್. ನಾವು ಪ್ರತಿ ಸರ್ತಿ ನಮ್ಮನ್ನು ನಾವೇ ಕಡೆಗಣಿಸ್ಕೊಳ್ಳೋದು ಬಹಳ. ನಾನು ಆ ವಿಷಯದಲ್ಲಿ ಚೆನ್ನಾಗಿಲ್ಲ, ನನಗದು ಬರೋಲ್ಲ. ವಿ ಫೋಕಸ್ ಓನ್ಲಿ ಆನ್
ನಮ್ಗೆ ಯಾವ ವಿಷಯದಲ್ಲಿ ನಾವು ಚೆನ್ನಾಗಿದ್ದೀವಿ ಅನ್ನೋದಕ್ಕಿಂತ ನನಗೆ ಅದು ಬರೋಲ್ಲ ಅನ್ನೋದ್ರ ಮೇಲೆ ವಿ ಕಾನ್ಸಂಟ್ರೇಟ್ ಆರ್ ವಿ ಫೋಕಸ್ ಮೋರ್. ಸೊ ಆ ರೀತಿ ಆಗಬಾರ್ದು. ನಮ್ಮ ಮೇಲೆ ನಮಗೆ ಎಷ್ಟು ಗೌರವ ಇರಲೇಬೇಕು ಅನ್ನೋದನ್ನು ಈ ಒಂದು ಚಾಪ್ಟರ್ನಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ 7, ದ ಇಂಪಾರ್ಟೆನ್ಸ್ ಆಫ್ ಇಂಟರ್ಪರ್ಸನಲ್ ಸ್ಕಿಲ್ಸ್. ಆಬ್ವಿಯಸ್ಲಿ ಸ್ಕೂಲ್ ಕಾಲೇಜಸ್ನಲ್ಲಿ ನಾವು ಕಮ್ಯುನಿಕೇಷನ್ ಸ್ಕಿಲ್, ಆಮೇಲೆ ರೈಟಿಂಗ್ ಸ್ಕಿಲ್, ರೀಡಿಂಗ್ ಸ್ಕಿಲ್ ಈ ರೀತಿ ಕಲ್ತಿರ್ತೀವಿ. ಬಟ್ ದ ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂತ ಬಂದಾಗ, ಸೊ ಹೌ ಮಚ್ ದ ಇಂಪಾರ್ಟೆನ್ಸ್ ಆಫ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂದರೆ ಏನು ಅನ್ನೋದನ್ನು ಚಾಪ್ಟರ್ ಹೇಳ್ತಾ ಹೋದಾಗ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಇಂಟರ್ಪರ್ಸನಲ್ ಸ್ಕಿಲ್ ಅಂತಂದರೆ ಏನು, ಇಂಟರ್ಪರ್ಸನಲ್ ಸ್ಕಿಲ್ಸು ನಮ್ಮ ಲೈಫಿಗೆ ಎಷ್ಟು ಇಂಪಾರ್ಟೆಂಟು. ಇಂಟರ್ಪರ್ಸನಲ್ ಸ್ಕಿಲ್ಸ್ ಆರ್ ನಥಿಂಗ್ ಬಟ್ ನಮ್ಮಲ್ಲಿರುವಂತಹ ಡೇರ್ನೆಸ್, ಫಿಯರ್ನೆಸ್, ಸೆಲ್ಫ್ ಇಂಟ್ರೆಸ್ಟ್ ಆ್ಯಂಡ್ ಸೆಲ್ಫಿಶ್ನೆಸ್. ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಫ್ ಇಂಟ್ರೆಸ್ಟ್ ಆ್ಯಂಡ್ ಸೆಲ್ಫಿಶ್ನೆಸ್ ಅನ್ನೋದನ್ನು ಕೂಡ ಇದರಲ್ಲಿ ಹೇಳಿದ್ದಾರೆ. ಟೋಟಲ್ ಆಗಿ ಬಿಲ್ಡ್ ಟು ಪರ್ಸ್ನಾಲಿಟಿ ಈ ಚಾಪ್ಟರ್ನ ಒಂದು ಮೇನ್ ಥೀಮ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಆಫ್ ದ ಮೇನ್ ಪಾರ್ಟ್ ಆಫ್ ದಿಸ್ ಬುಕ್ ಅಂತಲೂ ಹೇಳ್ಬೋದು, ಆ್ಯಂಡ್ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಬುಕ್ ಅಂತಲೂ ಹೇಳ್ಬೋದು. ಚಾಪ್ಟರ್ 8, ದಟ್ ಈಸ್ 25 ಸ್ಟೆಪ್ಸ್ ಟು ಬಿಲ್ಡಿಂಗ್ ಅ ಪಾಸಿಟಿವ್ ಪರ್ಸ್ನಾಲಿಟಿ. ಇಲ್ಲಿವರೆಗೂ ನಾವು ಆ್ಯಟಿಟ್ಯೂಡ್ ಬಗ್ಗೆ ಅಥವಾ ಪಾಸಿಟಿವ್ ಆ್ಯಟಿಟ್ಯೂಡ್ ಬಗ್ಗೆ ಮಾತಾಡ್ತಾ ಬಂದ್ವಿ. ಸೊ ಈ ಒಂದು ಚಾಪ್ಟರ್ನಲ್ಲಿ ದೇ ಗೇವ್ 25 ಸ್ಟೆಪ್ಸ್ ಟು ಬಿಲ್ಡ್ ಪಾಸಿಟಿವ್ ಪರ್ಸ್ನಾಲಿಟಿ ಅನ್ನು ಕೊಟ್ಟಿದ್ದಾರೆ. ಸೊ ದೋಸ್ ಸ್ಟೆಪ್ಸ್ ಆರ್ ವೆರಿ ರಿಯಲಿ ಟು ಬಿ ಹಾನೆಸ್ಟ್ ವೆರಿ ಇಂಪ್ಯಾಕ್ಟಿವ್ ಆ್ಯಂಡ್ ಹೆಲ್ಪ್ಫುಲ್ ಟು ಅವರ್ ಲೈಫ್. ಓಕೆ, ನೆಕ್ಸ್ಟ್ ಚಾಪ್ಟರ್ 9ನಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಹ್ಯಾಬಿಟ್ಸ್. ಸೊ ಈ ಚಾಪ್ಟರ್ನಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಏನು ಆ್ಯಂಡ್ ಹೌ ಇಟ್ ಆ್ಯಕ್ಟ್ ವಿತ್ ಆರ್ ಆ್ಯಕ್ಷನ್ಸ್, ನಮ್ಮ ವರ್ಕ್ ಜೊತೆಗೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ. ಆ್ಯಂಡ್ ಹ್ಯಾಬಿಟ್ಸ್ ಬಗ್ಗೆ ಹೇಳಿದ್ದಾರೆ. ಫಾರ್ಮಿಂಗ್ ಪಾಸಿಟಿವ್ ಹ್ಯಾಬಿಟ್ಸ್ ಆ್ಯಂಡ್ ಕ್ಯಾರೆಕ್ಟರ್. ಹ್ಯಾಬಿಟ್ ಆರ್ ಹಾಬಿ ಬಿಲ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಲೈಫ್. ಸೊ ಸಬ್ಕಾನ್ಷಿಯಸ್ ಮೈಂಡ್ನಿಂದ ಮತ್ತು ಹ್ಯಾಬಿಟ್ಸ್ನಿಂದ ಹೌ ಟು ಬಿಲ್ಡ್ ಅ ಪಾಸಿಟಿವ್ ಪರ್ಸ್ನಾಲಿಟಿ ಅನ್ನೋದನ್ನು ಸಹ ಹೇಳಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಬಿಕಾಸ್ ನಾವು ಯಾವುದೋ ಒಂದು ವಿಷಯವನ್ನು ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಹೋಯಿತು ಅಂತಂದರೆ, ಫಾರ್ ಎಕ್ಸಾಂಪಲ್ ಇಫ್ ಐ ವಾಂಟ್ ಟು ಬಿಕಮ್ ಸಮಥಿಂಗ್, ನಾನು ಏನೋ ಆಗ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಇಫ್ ಐ ಆಮ್ ನಾಟ್ ಡೂಯಿಂಗ್ ಎನಿ ವರ್ಕ್ ಅಂತ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಬಟ್ ಇಫ್ ನಾನು ಒಂದು ವೇಳೆ ನಾನು ಏನಾಗಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಡೈಲಿ ಅದನ್ನು ರಿಕಾಲ್ ಮಾಡ್ತಾ ಆ ವಿಷಯ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಸ್ಟೋರ್ ಆದರೆ ನೆಕ್ಸ್ಟ್ ಆ ವಿಷಯಕ್ಕಾಗಿ ನನಗೆ ಗೊತ್ತಿಲ್ಲದೇ ಕೆಲಸ ಮಾಡುವಂಥ ಒಂದು ಪವರ್ಫುಲ್ ಮೈಂಡ್ ಯಾವುದಂದರೆ ಸಬ್ಕಾನ್ಷಿಯಸ್ ಮೈಂಡ್. ಇಫ್ ಯು ವಾಂಟ್ ಇನ್ನೂ ಮೋರ್ ಡೀಟೇಲ್ಸ್ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಐ ವಿಲ್ ಮೇಕ್ ಅ ವಿಡಿಯೋ ಆನ್ ಸಬ್ಕಾನ್ಷಿಯಸ್ ಮೈಂಡ್. ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ 10ನಲ್ಲಿ ಗೋಲ್ ಸೆಟ್ಟಿಂಗ್ ಬಗ್ಗೆ ಹೇಳಿದ್ದಾರೆ. ಎಲ್ಲರಿಗೂ ಜೀವನದಲ್ಲಿ ಒಂದು ಗೋಲ್, ಡ್ರೀಮ್ ಅಂತ ಇದ್ದೇ ಇರುತ್ತೆ, ಅಥವಾ ಇನ್ನೂ ಕೆಲವೊಂದಷ್ಟು ಜನ ಗೋಲ್ ಸೆಟ್ ಮಾಡಿರೋದಿಲ್ಲ. ಸೊ ಗೋಲ್ ಸೆಟ್, ಹೌ ಮಚ್ ಇಂಪಾರ್ಟೆನ್ಸ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಗೋಲ್ ಸೆಟ್ಟಿಂಗ್. ಮೊದಲು ನಾವು ಗೋಲ್ ಸೆಟ್ ಮಾಡಬೇಕು ಅನ್ನೋದನ್ನು. ಆ್ಯಂಡ್ ಗೋಲ್ ಸೆಟ್ ಕೆಲವೊಂದಷ್ಟು ಜನ ಒಂದು 25% ಜನ ಗೋಲ್ ಸೆಟ್ ಮಾಡಿರೋದಿಲ್ಲ, ಆ್ಯಂಡ್ 50% ಜನ ಗೋಲ್ ಸೆಟ್ ಮಾಡಿರೋದ್ರಲ್ಲಿ ಆ ಗೋಲ್ ಸೆಟ್ ಮಾಡಿರೋದಕ್ಕೆ ಅಚೀವ್ ಮಾಡೋದಕ್ಕೆ ಸ್ಟೆಪ್ಸ್ಗಳನ್ನು ಆಗಿರ್ಬೋದು ಅಥವಾ ಅದಕ್ಕೆ ವರ್ಕ್ ಮಾಡ್ತಿರೋದಿಲ್ಲ. ಇನ್ನು 25% ಜನ ಇವೆರಡನ್ನೂ ಮಾಡಿ ಸಕ್ಸಸ್ ಆಗ್ತಾರೆ. ಸೊ ಆ ಎರಡೂ ಇರುವಂತಹ ಇಂಪಾರ್ಟೆಂಟ್, ಆ ಎರಡನ್ನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಗೋಲ್ ಸೆಟ್ಟನ್ನು ಯಾವ ರೀತಿ ಮಾಡಬೇಕು, ಮೀನ್ಸ್ ಗೋಲ್ ಸೆಟ್ಟನ್ನು ನಮ್ಮ ಗೋಲನ್ನು ಬೇರೆ ಯಾರು ಸೆಟ್ ಮಾಡೋದಕ್ಕಾಗಲ್ಲ. ಸೆಟ್ ಮಾಡಿರೋಂತಹ ಗೋಲಿಗೆ ಅಚೀವ್ ಮಾಡಬೇಕಂದ್ರೆ ಯಾವ ರೀತಿ ನಾವು ಕಾನ್ಸಿಕ್ವೆನ್ಸಸ್ ಅಥವಾ ಸ್ಟೆಪ್ಸನ್ನು ತಗೋಬೇಕು ಅನ್ನೋದನ್ನು ಚೆನ್ನಾಗಿ ಅಥವಾ ಒಂದು ಇಂಪ್ಯಾಕ್ಟಿವ್ ವೇ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಚಾಪ್ಟರ್ 11 ಒಳಗೆ
ವ್ಯಾಲ್ಯೂಸ್ ಆ್ಯಂಡ್ ವಿಷನ್ ಬಗ್ಗೆ ಹೇಳಿದ್ದಾರೆ. ಸೊ ಇದ್ರೊಳಗೆ ಡೂಯಿಂಗ್ ದ ರೈಟ್ ಥಿಂಗ್ಸ್ ಫಾರ್ ದ ರೈಟ್ ರೀಸನ್. ನಾವೆಲ್ಲರೂ ಕೆಲಸ ಮಾಡ್ತಿರ್ತೀವಿ, ಬಟ್ ಆ ಕೆಲಸ ಒಂದು ಕರೆಕ್ಟ್ ರೀಸನ್ನಿಗೆ ಮಾಡ್ತಿದ್ದೀವ ಅನ್ನೋ ಒಂದು ಕ್ಲಾರಿಟಿ ನಮ್ಮ ಹತ್ರ ಇರೋದಿಲ್ಲ. ಸಮ್ಟೈಮ್ಸ್ ದಟ್ ಹ್ಯಾಪನ್ಸ್. ಸೊ ಆ ರೀತಿ ಅದನ್ನು ಕೂಡ ಒಂದು ಚಾಪ್ಟರ್ನಲ್ಲಿ ಹೇಳಿದ್ದಾರೆ. ಫ್ರಾಮ್ ದ ಚಾಪ್ಟರ್ 1 to chapter 11 there are 257 pages in this book. So I hope you got the what actually content of the You Can Win book. You Can Win bookನಲ್ಲಿ ಆ್ಯಕ್ಚುಲಿ ಯಾವ ರೀತಿ ಏನೇನು ಕಂಟೆಂಟ್ ಇದೆ ಅನ್ನೋದು ನಿಮಗೆ ಗೊತ್ತಾಯಿತು ಅಂದ್ಕೊತೀನಿ. ಸೊ ಇಫ್ ಯು ವಾಂಟ್, ಹವೆವರ್ ನಾನು ವಾಟ್ ದ ಚಾಪ್ಟರ್ 1 ಚಾಪ್ಟರ್ 2 ಅಂಥೇಳಿ ವಿಡಿಯೋದಲ್ಲಿ ಹಾಕಿರ್ತೀನಿ. ಬಟ್ ಇಫ್ ಯು ವಾಂಟ್ ಒಂದು ಸ್ಟ್ರಕ್ಚರ್ ಫಾರ್ಮೆಟಲ್ಲಿ PDF ಬೇಕಂದರೆ ಐ ವಿಲ್ ಪುಟ್ ಇಟ್ ಡೌನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ PDF ಸಹ ಹಾಕಿರ್ತೀನಿ. ಸೊ ಈ ವಿಡಿಯೋ ಇನ್ನೂ ಈ ಇಂಪಾರ್ಟೆನ್ಸ್ ಆಫ್ ಆ್ಯಟಿಟ್ಯೂಡ್ ಸ್ಟಾರ್ಟ್ ಮಾಡಬೇಕಂದ್ರೆ ಇಟ್ ಮೇ ಬಿ ಲೆಂದಿ ಆಗುತ್ತೆ. ಸೊ ಹಿಂದಿನ ವಿಡಿಯೋನೂ ಕೂಡ ಲೆಂದಿ ಆಗುತ್ತೆ ಅಂತನ ಕಂಟೆಂಟ್ ಅನ್ನೋ ಒಂದು ಕಂಟೆಂಟ್ ವಿಡಿಯೋನ ಸಪ್ರೇಟಾಗಿ ಮಾಡಿದ್ದೀನಿ. ಇಂಟ್ರಡಕ್ಷನ್ ವಿಡಿಯೋನ ಸಪ್ರೇಟಾಗಿ ಮಾಡಿದ್ದೀನಿ. ಇಟ್ ಹೆಲ್ಪ್ಸ್ ಮೋರ್ ಅಂದರೆ ಹೆಲ್ಪ್ ಆಗಲಿ ಅನ್ನೋ ಒಂದು ವಿಷನ್ನಿಂದ. ಇನ್ನು ನೆಕ್ಸ್ಟ್ ಯು ಕ್ಯಾನ್ ವಿನ್ ಬುಕ್ ನೆಕ್ಸ್ಟ್ ಸುಧಾಮೂರ್ತಿ ಮ್ಯಾಮ್ ಬರೆದಿರ್ತಕ್ಕಂಥ ಒಂದು ಅನ್ಯೂಜುವಲ್ ಟೇಲ್ಸ್ ಫ್ರಮ್ ದ ಮಹಾಭಾರತ ಅನ್ನುವಂಥ ಒಂದು ಬುಕ್ ಇದೆ, ವಿಚ್ ವಾಸ್ ಆಲ್ಸೋ ಅ ವೆರಿ ಎಕ್ಸಲೆಂಟ್ ಬುಕ್. ಅದರಲ್ಲಿ ಮಹಾಭಾರತ ಸ್ಟೋರೀಸ್ ಇದೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಫಾರ್ ದ ಚಾನಲ್. Please subscribe for the channel and click on like button for being here. Thank you for spending your valuable time here. Thank you. Have a nice day.